ಹಾಯ್ ಎಲ್ರಿಗೂ ನಮಸ್ಕಾರ. ಕಾಫಿ ಅಂತ ಹೇಳಿದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಬೇಸಿಗೆ ಇರಲಿ, ಮಳೆ ಇರಲಿ, ಚಳಿಗಾಲ ಇರಲಿ, ಕಾಫಿ ಅಂತೂ ತುಂಬ ಜನ ಇಷ್ಟಪಟ್ಟು ಕುಡಿತಾರಲ್ವ. ಹಾಗೆಯೇ ಇವತ್ತು ನಾನೊಂದು ಬೇರೆ ಒಂದು ವಿಧಾನದಲ್ಲಿ ಕಾಫಿನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಫಿಲ್ಟರ್ ಕಾಫಿನ ಉಪಯೋಗಿಸ್ಕೊಂಡು ಈ ರೀತಿ ಟೇಸ್ಟಿಯಾಗಿರ್ತಕ್ಕಂಥ ಒಂದು ಕಾಫಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನೀವು ಯಾವುದೇ ಒಂದು ಬ್ರ್ಯಾಂಡ್ದ ಫಿಲ್ಟರ್ ಕಾಫಿನ ತೊಗೊಳ್ಳಿ ಅಥವಾ ನಾರ್ಮಲ್ ಕಾಫಿನಾದರೂ ತೊಗೊಬೋದು. ಈಗ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. 1 ಲೋಟದಷ್ಟು ನೀರನ್ನ ಕಾಯ್ದಿಟ್ಕೊಂಡು ನಾನಿಲ್ಲಿ ಒಂದು 2 ಸ್ಪೂನಷ್ಟು ಕಾಫಿನ ಹಾಕ್ಕೊತಾ ಇದ್ದೀನಿ, ಕಾಫಿ ಪೌಡರ್ನ. ನಿಮಗೆ ಕಾಫಿ ಸ್ಟ್ರಾಂಗ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಾಫಿ ಪೌಡರ್ನ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಹಾಕೋದ್ರಿಂದ ಕಾಫಿದು ಡಿಕಾಕ್ಷನ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಹಾಕಿ ಚೆನ್ನಾಗಿ ಕುದೀತಾ ಇರ್ತಕ್ಕಂಥ ನೀರನ್ನು ಈಗ ಇದಕ್ಕೆ ಹಾಕಿ ಒಂದು ಬೌಲ್ ಅಥವಾ ಪ್ಲೇಟ್ನ ಕವರ್ ಮಾಡಿ ಒಂದು 5ರಿಂದ 10 ನಿಮಿಷನಾದರೂ ಇದನ್ನು ಹಾಗೆ ಬಿಡಬೇಕಾಗುತ್ತೆ. ಇದನ್ನು ಫಿಲ್ಟರ್ ಮಾಡೋದಕ್ಕೆ ನಾನು ಯಾವುದೇ ರೀತಿ ಒಂದು ಸ್ಟ್ರೈನರ್ನಾಗಲಿ ಅಥವಾ ಫಿಲ್ಟರ್ನಾಗಲಿ ನಾನು ಯೂಸ್ ಮಾಡ್ತಾ ಇಲ್ಲ. ಈ ರೀತಿ ಒಂದು ಕ್ಲಾತ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಕ್ಲಾತ್ನ ಹೇಗೆ ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಈ ರೀತಿ ಒಂದು ಬಟ್ಟೆನ ನಾನಿಲ್ಲಿ ಕಾಫಿ ಮಾಡೋದಕ್ಕೆ ಮಾತ್ರನೇ ಯೂಸ್ ಮಾಡೋದು. ಇದನ್ನು ನಾವಿಲ್ಲಿ ಡಿಕಾಕ್ಷನ್ನ ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಹಿಂಡ್ಕೊಬೇಕಾಗುತ್ತೆ. ನೀವು ಫಿಲ್ಟರ್ ಇದ್ದರೆ ಫಿಲ್ಟರಲ್ಲೂ ಕೂಡ ಮಾಡ್ಕೊಬೋದು. ಈ ಥರ ಒಂದು ಬಂದು ನಾವು ಈ ಮಲೆನಾಡು ಸೈಡಲ್ಲಿ ಈ ರೀತಿ ಒಂದು ಕಾಫಿನ ತುಂಬ ಹೆಚ್ಚಾಗಿ ಮಾಡ್ತಾರೆ. ನೀವು ಕೂಡ ಒಂದ್ಸಲ ಈ ಮೆಥಡ್ನಲ್ಲಿ ಮಾಡಿ ನೋಡಿ. ಕಾಫಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಫಿಲ್ಟರ್ ಕಾಫಿನ ಫಿಲ್ಟರಲ್ಲೇ ಹಾಕಿ ಮಾಡಬೇಕು ಅಂತ ಏನಿಲ್ಲ, ಈ ರೀತಿಯೂ ಕೂಡ ಮಾಡ್ಕೊಬೋದು. ನೋಡಿ, ಈ ರೀತಿ ಡಿಕಾಕ್ಷನ್ ಎಲ್ಲ ಸೋಸಾದ್ಮೇಲೆ ನೋಡಿ ಕಾಫಿ ಪೌಡರ್ ಇದಿರುತ್ತೆ. ಇದನ್ನು ಬೇಕಾದರೆ ನೀವು ಗಿಡಗಳಿಗೆ ಯೂಸ್ ಮಾಡ್ಕೊಬೋದು. ನೋಡಿ, ನಾನು 1 ಲೋಟ ನೀರು ಹಾಕಿ ಮಾಡ್ಕೊಂಡಿದ್ನಲ್ಲ, ಡಿಕಾಕ್ಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದರಲ್ಲಿ ಯಾವುದೇ ರೀತಿ ಕಾಫಿದು ಪೌಡ್ರ್ ಆಗಲಿ ಏನೂ ಕೂಡ ಉಳಿಯೋಲ್ಲ. ನೋಡಿ, ಇಲ್ಲಿ ಗ್ಲಾಸು ಫುಲ್ಲು ಕ್ಲೀನಾಗಿ ಬರುತ್ತೆ. ನೋಡಿ, ಇಲ್ಲಿ ಒಂಚೂರು ಏನು ಇದ್ರದ್ದು ಡಿಕಾಕ್ಷನ್ದು ಏನು ಕಾಫಿದು ಏನು ಉಳಿಯೋಲ್ಲ. ನೋಡಿ, ಈಗ ಇದಕ್ಕೆ ನಾನಿಲ್ಲಿ ನೆಕ್ಸ್ಟು ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ತಾ ಇರೋದ್ರಿಂದ ಹಾಲನ್ನ ನಾನು ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಡಿಕಾಕ್ಷನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನೀವು ಮಿಕ್ಸ್ ಮಾಡಬೇಕಾದ್ರೆ ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ಇದನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಸಕ್ಕರೆ ಎಲ್ಲ ಹಾಕಾದ್ಮೇಲೆ ಹಾಲಿನ ಕೆನೆ ಅಂಶ ಇದ್ದರೆ ನಿಮಗೆ ಬೇಡ ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ನಾವು ಸೋಸ್ಕೊಂಡ್ರೆ ಒಂದು ಟೇಸ್ಟಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿ ರೆಡಿಯಾಗುತ್ತೆ. ನೋಡಿ, ಎಷ್ಟು ನೊರೆ ನೊರೆ ಥರ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ಮೆಥಡ್ನ ಫಾಲೋ ಮಾಡಿ ಒಂದು ಸಲ ಕಾಫಿ ಮಾಡಿ ನೋಡಿ. ಈ ಒಂದು ಟೇಸ್ಟಿಗೆ ನೀವು ಕೂಡ ಅಡಿಕ್ಟ್ ಆಗೋದಂತೂ ನಿಜ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.